ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡಿದ್ರೆ ನಾನು ನೋಡಿ ಮೇ 23ನೇ ತಾರೀಕು ಡೆಲ್ಲಿಯವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 23ರಲ್ಲಿ ಡೇಟು ಇದು ದಿಸ್ ಇಸ್ 18th May 2023. 18th May 2023 ಅದು ಪ್ರೆಸ್ ಬ್ರೀಫಿಂಗ್ ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳುವಂಥದ್ದು. ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ, ಅಲ್ಲ ಅದು ಇದೆ, ಇನ್ನು ಎಲ್ಲ ಬೇರೆ ಬೇರೆ ಎಲ್ಲ ಬರ್ದಿದ್ದಾರೆ. ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಅದ್ರ ಇದೆ. ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳ್ಬೋದು. ಅಲ್ಲಿ he will continue as president till the ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳ್ಬೋದು. ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನಾಗ್ಬೇಕು? ಮಂತ್ರಿಗಿರಿ ಬೇಡಪ್ಪ, ನನಗೆ ಬೇಕಾದ್ರೆ ಬಿಟ್ಟೆ. ದಲಿತ ಸಿಎಂ ಅಂತಲ್ಲ, ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದ್ದನ್ನ ಅವರು ಸರಿ ಇಲ್ಲ ಅಂತ ಹೇಳಿ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನ್ ಡ್ರಾ ಮಾಡಿದ್ದೀನಿ, he has accepted all my suggestions ಅಂತ ತೀರ್ಮಾನ ಮಾಡೋದು, ಅದ್ರ ಮೇಲೆ ಆಕ್ಟ್ ಮಾಡೋದು ಅದೆಲ್ಲ ಅವ್ರಿಗೆ ಬಿಟ್ಟು. ಸತೀಶ್ ಜಾರಕಿಹೊಳಿ ಕೇಳ್ತಾ ಇದಾರೆ, ಡಿಕೆಗೆ ಕೊಟ್ಟಂತ ಸ್ಥಾನಮಾನ ನಮಗೂ ಕೊಡಿ ಅಂತ ಕೇಳ್ತಾ ಇರೋದು ಸರ್. ಅಂದ್ರೆ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇರೋದು. ಅದು ಅವರ ಸ್ವಂತ ಅಭಿಪ್ರಾಯ, ಅದಕ್ಕೆ ನಂದೇನು ಕಾಮೆಂಟ್ ಇಲ್ಲ. ಯಾಕಂದ್ರೆ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದ್ದಾಗ ನಾವೇ ಕಾನೂನು ಮಾಡ್ಬಿಟ್ಟು ನಾವೇ ಕಾನೂನು ಪಾಲಿಸೋದಿಲ್ಲ ಅಂತ ಹೇಳಿ ಇನ್ನೊಬ್ರು ಪಾಲಿಸಿ ಅಂತ ಹೇಳೋದಕ್ಕೆ ನಮ್ಗೆ ನೈತಿಕತೆ ಇರುತ್ತೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ. ಅವ್ರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬೇಕೋ ಬೇಡಪ್ಪ. ಪ್ರಜ್ವಲ್ ರೇವಣ್ಣ ಕೇಸ್ ಯಾಕೆ ಹೋಗ್ತೀರಿ ಬಿಡ್ರಿ, ಅದ್ ಯಾವ ದೊಡ್ಡ ಮಹತ್ವದ್ದು ಅಂತ ಹೇಳ್ತೀರಿ ನೀವು. ಯಾವ್ದಾರ ಸಮಾಜಕ್ಕೆ ಒಳ್ಳೇದ ಸಂದೇಶ ಕಳಿಸುವಂತ ಏನಾಯ್ತು ಪ್ರಸ್ತಾಪ ಮಾಡ್ರಪ್ಪ. ಅದರಿಂದ ಏನ್ ಒಳ್ಳೆ ಸಂದೇಶ ಹೋಗ್ತದೆ ಹೇಳಪ್ಪ. ನಮ್ಗಿನ ಜಾಸ್ತಿ ನಿನ್ಗೆ ಗೊತ್ತೈತೆ, ಸ್ವಲ್ಪ ಹೇಳು ವಿವರನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.